ಪೂರ್ಣಾಂಕಗಳ ಭಾಗಾಕಾರದ ಗುಣಗಳ ಬಗ್ಗೆ ಮಾತಾಡೋಣ. ಮೊದಲಿಗೆ ಆವೃತ್ತ ಗುಣ ಅಂದ್ರೆ ಕ್ಲೋಜರ್ ಪ್ರಾಪರ್ಟಿನ ಬಗ್ಗೆ ಮಾತಾಡೋಣ. ಪೂರ್ಣಾಂಕಗಳಲ್ಲಿ ಯಾವ ಯಾವ ಸಂಖ್ಯೆಗಳು ಬರುತ್ತೆ ಅಂತ ನಮ್ಗೆ ಈಗಾಗಲೇ ತಿಳಿದಿದೆ. ಪೂರ್ಣಾಂಕಗಳಲ್ಲಿ ಎಲ್ಲಾ ಋಣಾತ್ಮಕ ಸಂಖ್ಯೆಗಳು, 0 ಮತ್ತು ಧನಾತ್ಮಕ ಸಂಖ್ಯೆಗಳು ಇರುತ್ತೆ. ಈ ಗುಂಪನ್ನ ನಾವು ಐ ಅಂತ ಕರಿತೇವೆ ಅಥವಾ ಪೂರ್ಣಾಂಕಗಳು ಅಂತ ಕರಿತೇವೆ. ಈಗ ಆವೃತ್ತ ಗುಣದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಾವು ಪೂರ್ಣಾಂಕಗಳಲ್ಲಿ ಯಾವುದಾದ್ರೂ 2 ಸಂಖ್ಯೆಗಳನ್ನ ತಗೊಳ್ಳೋಣ. ಉದಾಹರಣೆಗೆ 1 ಮತ್ತು -2 ಅಂತ ತಗೊಳ್ಳೋಣ. ಅದೆರಡನ್ನ ಭಾಗಿಸಿ ನೋಡೋಣ. ಭಾಗಿಸಿದಾಗ ನಮ್ಗೆ ಸಿಗೋ ಉತ್ತರ ಒಂದು ಪೂರ್ಣಾಂಕನೇ ಆಗಿದ್ರೆ ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಆವೃತ್ತವಾಗಿದೆ ಅಂತ ನಾವು ಹೇಳ್ಬೋದು. ನೋಡೋಣ, 1 ಡಿವೈಡೆಡ್ ಬೈ -2 ಸಿಗುತ್ತೆ. ಇದು ಒಂದು ಪೂರ್ಣಾಂಕ ಅಲ್ಲ. ನಮ್ಗೆ ಸಿಕ್ತಿರೋ ಉತ್ತರ ಈ ಒಂದು ಗುಂಪಿಗೆ ಸೇರಿದ್ದಲ್ಲ. ಹಾಗಾಗಿ ಭಾಗಾಕಾರದಲ್ಲಿ ಪೂರ್ಣಾಂಕಗಳು ಆವೃತ್ತವಾಗಿಲ್ಲ ಅಂತ ನಾವು ಹೇಳ್ತೇವೆ. ನಾವು 0ಯಿಂದ ಭಾಗಿಸಿದ್ರ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ. ಯಾಕೆ ಅಂದ್ರೆ 0 ಛೇದದಲ್ಲಿ ಕಂಡು ಬಂದ್ರೆ ಅದು ವ್ಯಾಖ್ಯಾನಿಸಲಾಗಲಿಲ್ಲ ಅಂತ ನಮ್ಗೆ ತಿಳಿದಿದೆ. 0ಯನ್ನ ಹೊರತುಪಡಿಸಿ ನಾವು ಬೇರೆ ಸಂಖ್ಯೆಗಳನ್ನ ಛೇದವಾಗಿ ತಗೊಳ್ಳೋಣ. ಈಗ ಎರಡನೇ ಗುಣವಾದ ಪರಿವರ್ತನೀಯತೆ ಬಗ್ಗೆ ಮಾತಾಡೋಣ, ಅಂದ್ರೆ ಕಾಮ್ಯುಟೇಟಿವಿಟಿ. ಮತ್ತೆ ನಾವು ಈ ಗುಂಪಿನಿಂದ ಯಾವ್ದಾದ್ರು 2 ಸಂಖ್ಯೆಗಳನ್ನ ತಗೊಳ್ಳೋಣ. 10 ಮತ್ತು 2 ಅಂತ ತಗೊಳ್ಳೋಣ. 2 ಕೂಡ ಧನಾತ್ಮಕ ಸಂಖ್ಯೆಗಳಾಗಿದೆ. ಇದೆರಡನ್ನ ಭಾಗಿಸೋಣ. ಭಾಗಿಸಿದಾಗ ನಮ್ಗೆ ಸಿಗೋ ಉತ್ತರ 2 ಡಿವೈಡೆಡ್ ಬೈ 10ಗೆ ಸಮಾನ ಅಂತ ನಾವು ಪರಿಶೀಲನೆ ಮಾಡಬೇಕಾಗಿದೆ. ಒಂದು ಸಣ್ಣ ಉದಾಹರಣೆಯನ್ನ ತಗೊಳ್ಳೋಣ. ನಮ್ಮ ಬಳಿ 10 ಮಿಠಾಯಿಗಳಿದೆ ಅಂತ ಅನ್ಕೊಳ್ಳೋಣ ಮತ್ತು ಇಬ್ಬರಿದ್ದಾರೆ ಅಂತ ಅನ್ಕೊಳ್ಳೋಣ. ಅಂದ್ರೆ 2 ಮಂದಿ ಇದ್ದಾರೆ ಅನ್ಕೊಳ್ಳೋಣ. ಈ 10 ಮಿಠಾಯಿಗಳನ್ನ ಇಬ್ಬರ ನಡುವೆ ನಾವು ಹಂಚಬೇಕಾದ್ರೆ ಪ್ರತಿಯೊಬ್ಬರಿಗೂ 5 ಮಿಠಾಯಿಗಳು ಸಿಕ್ಕುತ್ತೆ ಅಂತ ನಮ್ಗೆ ತಿಳಿದಿದೆ. ಅದೇ ನಮ್ಮ ಬಳಿ 2 ಮಿಠಾಯಿಗಳಿದ್ದು ಅದನ್ನ 10 ಜನರ ನಡುವೆ ನಾವು ಹಂಚಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಖಂಡಿತವಾಗ್ಲೂ 5 ಮಿಠಾಯಿಗಳು ಸಿಗೋದಿಲ್ಲ. ಅಂದ್ರೆ 10 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 10ಗೆ ಸಮ ಆಗಿರೋದಿಲ್ಲ. ಜನರಲ್ ಆಗಿ ನಾವು ಹೇಳೋದಾದ್ರೆ ಯಾವ್ದಾದ್ರು 2 ಸಂಖ್ಯೆಗಳಾದ ಎ ಮತ್ತು ಬಿ ನ ತಗೊಂಡು ನಾವು ಭಾಗಿಸಿದಾಗ ನಮ್ಗೆ ಸಿಗೋ ಉತ್ತರ ಖಂಡಿತವಾಗ್ಲೂ ಬಿ ಡಿವೈಡೆಡ್ ಬೈ ಎಗೆ ಸಮವಾಗಿರೋದಿಲ್ಲ. ಹಾಗಾಗಿ ಪೂರ್ಣಾಂಕಗಳಿಗೆ ಭಾಗಾಕಾರವು ಪರಿವರ್ತನೀಯವಾಗಿರೋದಿಲ್ಲ. ಈಗ ಸಹವರ್ತನೀಯವಾಗಿದ್ಯಾ ಅಂತ ನೋಡೋಣ. ಮತ್ತೆ ನಾವು ಉದಾಹರಣೆಯ ಸಹಾಯದಿಂದ ತಿಳ್ಕೊಳ್ಳೋಣ. ಇಲ್ಲಿ 3 ಸಂಖ್ಯೆಗಳನ್ನ ತಗೊಂಡಿದೀವಿ, 10, 5 ಮತ್ತು 2 ಅಂತ. ಗುಂಪು ಮಾಡ್ಕೊಳ್ತೇವೆ ನಾವು. 10 ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ 2 5 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 10ಗೆ ಸಮಾನ ಅಂತ ನಾವು ಪರಿಶೀಲನೆ ಮಾಡಿ ನೋಡ್ಬೇಕಾಗಿದೆ. ಮಾಡಿ ನೋಡೋಣ ಬನ್ನಿ. 10 ಡಿವೈಡೆಡ್ ಬೈ 5 ಬಂದು 2 ಡಿವೈಡೆಡ್ ಬೈ 2 ಸಿಕ್ತಿದೆ ನಮ್ಗೆ ಎಡಬದಿಯಲ್ಲಿ. ಅದೇ ಬಲಬದಿಯಲ್ಲಿ ಏನ್ ಸಿಕ್ಕತ್ತೆ ನೋಡೋಣ. ಈ ಬ್ರಾಕೆಟ್ ನಲ್ಲಿ ಇರೋ ಕಾರಣ ನಾವು ಮೊದಲಿಗೆ 5 ಡಿವೈಡೆಡ್ ಬೈ 2 ಮಾಡಬೇಕಾಗುತ್ತೆ. 5 ಡಿವೈಡೆಡ್ ಬೈ 2 ಬಂದು 2.5. ಈಗ 2 ಡಿವೈಡೆಡ್ ಬೈ 2 ಬಂದು 1. 10 ಡಿವೈಡೆಡ್ ಬೈ 2.5 ಅದು ನಮ್ಗೆ 100 ಡಿವೈಡೆಡ್ ಬೈ 25 ಅಂತ ಸಿಕ್ಕುತ್ತೆ. ಹಾಗಾಗಿ 4. 1 ಖಂಡಿತವಾಗ್ಲೂ 4ಕ್ಕೆ ಸಮ ಅಲ್ಲ. ಹಾಗಾಗಿ ಜನರಲ್ ಆಗಿ ಎ ಡಿವೈಡೆಡ್ ಬೈ ಬಿ ಮಾಡಿ ನಂತರ ಡಿವೈಡೆಡ್ ಬೈ ಸಿ ಮಾಡಿದಾಗ, ಬಿ ಡಿವೈಡೆಡ್ ಬೈ ಸಿ ಮಾಡಿ ನಂತರ ಡಿವೈಡೆಡ್ ಬೈ ಎ ಮಾಡಿದಾಗ ಸಿಗೋ ಉತ್ತರ ಒಂದೇ ಆಗಿರೋದಿಲ್ಲ. ಹಾಗಾಗಿ ಪೂರ್ಣಾಂಕಗಳಿಗೆ ಭಾಗಾಕಾರವು ಸಹವರ್ತನೀಯವಾಗಿರೋದಿಲ್ಲ. ಭಾಗಾಕಾರದಲ್ಲಿ ವಿಶೇಷವಾದ ಸಂಖ್ಯೆಗಳ ಬಗ್ಗೆ ಮಾತಾಡೋಣ. ಭಾಗಾಕಾರದ ಶೂನ್ಯ ಯಾವುದು ಅಂತ ಹೇಳಿ. 0 ಡಿವೈಡೆಡ್ ಬೈ 99 ಏನಾಗುತ್ತೆ? 0ನೇ ಆಗಿರುತ್ತೆ. ಅದೇ ರೀತಿಯಲ್ಲಿ 0 ಡಿವೈಡೆಡ್ ಬೈ ಯಾವ್ದಾದ್ರೂ ಸಂಖ್ಯೆಯನ್ನ ಮಾಡಿದ್ರೆ ನಮ್ಗೆ ಸಿಗೋ ಉತ್ತರ ಯಾವಾಗ್ಲೂ 0ನೇ ಆಗಿರುತ್ತೆ. ಹಾಗಾಗಿ ಭಾಗಾಕಾರದ ಶೂನ್ಯ ಬಂದು 0ನೇ ಆಗಿರುತ್ತೆ. ನೆನ್ಪಿರ್ಲಿ, ನಾವು ಇಲ್ಲಿ ಛೇದವನ್ನ 0 ಆಗಿ ಪರಿಗಣನೆಗೆ ತಗೊಳ್ತಾ ಇಲ್ಲ. ಯಾಕೆಂದ್ರೆ ಅದು ಮತ್ತೊಮ್ಮೆ ಹೇಳ್ತೇನೆ, ಅದು ವ್ಯಾಖ್ಯಾನಿಸಲಾಗಲಿಲ್ಲ, ಅಂದ್ರೆ ಅನ್ಡಿಫೈನ್ಡ್. ಈಗ ಮತ್ತೊಂದು ವಿಶೇಷವಾದ ಸಂಖ್ಯೆ ನೋಡೋಣ. ಭಾಗಾಕಾರದ ಅನನ್ಯತಾಂಶ ಯಾವ ಸಂಖ್ಯೆ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಭಾಗಾಕಾರದ ಅನನ್ಯತಾಂಶ ಎ ಅಂತ ಅನ್ಕೊಳ್ಳೋಣ ನಾವು. ಅದ್ರ ಅರ್ಥ ಏನಪ್ಪಾ ಅಂದ್ರೆ, ನಾವು ಯಾವುದೇ ಸಂಖ್ಯೆಯನ್ನ ಎ ನಿಂದ ಭಾಗಿಸಿದಾಗ ನಮ್ಗೆ ಸಿಗೋ ಉತ್ತರ ಅದೇ ಸಂಖ್ಯೆ ಆಗಿರ್ಬೇಕು. 10 ಡಿವೈಡೆಡ್ ಬೈ ಎ -10 ಉತ್ತರವಾಗಿ ಕೊಡ್ತಿರ್ಬೇಕು. ಈ ರೀತಿ
ಯಾವ ಸಂಖ್ಯೆ ಮಾಡುತ್ತೆ? ಕರೆಕ್ಟ್, 1 ಮಾಡುತ್ತೆ. ಹಾಗಾಗಿ ಏನ ಜಾಗದಲ್ಲಿ 1 ಇದ್ರೆ 65 ಡಿವೈಡೆಡ್ ಬೈ 1 65 ಕೊಡುತ್ತೆ, -10 ಡಿವೈಡೆಡ್ ಬೈ 1 -10 ಕೊಡುತ್ತೆ. ಹೀಗೆ ಹಲವಾರು ಪೂರ್ಣಾಂಕಗಳನ್ನ ತಗೊಂಡು ನೋಡ್ಬೋದು ನಾವು. ಯಾವಾಗಲೂ 1ರಿಂದ ಭಾಗಿಸಿದಾಗ ನಮ್ಗೆ ಸಿಗೋ ಉತ್ತರ ಅದೇ ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಭಾಗಾಕಾರದ ಅನನ್ಯತಾಂಶ ಬಂದು 1 ಅಂತ ನಾವು ಹೇಳ್ಬೋದು. ಈಗ ಈ ವಿಡಿಯೋದ ಸಾರಾಂಶವನ್ನ ನೋಡೋಣ. ಮೊದಲಿಗೆ ನಾವು ಆವೃತ್ತ ಗುಣದ ಬಗ್ಗೆ ನೋಡಿದ್ವಿ. ಭಾಗಾಕಾರದಲ್ಲಿ ಪೂರ್ಣಾಂಕಗಳು ಆವೃತ್ತವಾಗಿರೋದಿಲ್ಲ, ಯಾಕೆಂದ್ರೆ a ಡಿವೈಡೆಡ್ ಬೈ b ಯಾವಾಗ್ಲೂ ಪೂರ್ಣಾಂಕವಾಗಿರೋದಿಲ್ಲ. ಎರಡನೇದಾಗಿ ಪರಿವರ್ತನೀಯತೆಯ ಬಗ್ಗೆ ಮಾತಾಡಿದ್ವಿ ನಾವು. a ಡಿವೈಡೆಡ್ ಬೈ b ಬಂದು b ಡಿವೈಡೆಡ್ ಬೈ a ಗೆ ಸಮವಾಗಿರೋದಿಲ್ಲ. ಹಾಗಾಗಿ ಮತ್ತೆ ಭಾಗಾಕಾರದಲ್ಲಿ ಪೂರ್ಣಾಂಕಗಳು ಪರಿವರ್ತನೀಯವಾಗಿರೋದಿಲ್ಲ. ಸಹವರ್ತನೀಯತೆಯ ಬಗ್ಗೆ ಮಾತಾಡಿದ್ವಿ ನಾವು. ಉದಾಹರಣೆಯನ್ನ ಕೂಡ ನೋಡಿದ್ವಿ. a ಡಿವೈಡೆಡ್ ಬೈ b ಡಿವೈಡೆಡ್ ಬೈ c ಬಂದು a ಡಿವೈಡೆಡ್ ಬೈ b ಡಿವೈಡೆಡ್ ಬೈ c ಗೆ ಸಮವಾಗಿರೋದಿಲ್ಲ. ಹಾಗಾಗಿ ಮತ್ತೆ ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಸಹವರ್ತನೀಯವಾಗಿರೋದಿಲ್ಲ ಅಂತ ತಿಳ್ಕೊಂಡ್ವಿ. ತದನಂತರ ನಾವು ವಿಶೇಷವಾದ ಸಂಖ್ಯೆಗಳ ಕಡೆ ಗಮನ ಹರಿಸಿದ್ವಿ. ಭಾಗಾಕಾರದ ಶೂನ್ಯ ಬಂದು 0 ಆಗಿರುತ್ತೆ. ಯಾಕೆಂದ್ರೆ ಯಾವುದೇ ಸಂಖ್ಯೆಯಿಂದ ನಾವು 0ಯನ್ನ ಭಾಗಿಸಿದ್ರೆ ನಮ್ಗೆ ಸಿಗೋ ಉತ್ತರ 0ನೇ ಆಗಿರುತ್ತೆ. ನಂತರ ಭಾಗಾಕಾರದ ಅನನ್ಯತಾಂಶದ ಬಗ್ಗೆ ನೋಡಿದ್ವಿ ನಾವು. ಅದು ಬಂದು ಸಂಖ್ಯೆ 1 ಆಗಿರುತ್ತೆ. ಯಾಕೆ ಅಂದ್ರೆ ನಾವು ಯಾವುದೇ ಒಂದು ಪೂರ್ಣಾಂಕವನ್ನ 1ರಿಂದ ಭಾಗಿಸಿದಾಗ ನಮ್ಗೆ ಸಿಗೋ ಉತ್ತರ ಅದೇ ಪೂರ್ಣಾಂಕ ಆಗಿರುತ್ತೆ. ಹಾಗಾಗಿ